ಬಂಧುಗಳೇ ನಮಸ್ಕಾರ. ದಯಮಾಡಿ ಹೆಚ್ಚು ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮ್ಮ ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರು ಏನು ಮೀಸೆ ತಿರುಗಿಕೊಂಡು ಸಿಂಹಾಸನದ ಮೇಲೆ ಕೂತ್ಕೊಂಡ್ರು, ನಾನೇ ಇಂದ್ರ ನಾನೇ ಚಂದ್ರ ಅನ್ನೋ ಒಂದು ಡಾಕ್ಟರ್ ಆಗಲಿ ಅವರಿಗೆ ಬೆಳೆದು ಬಂದ್ಬಿಟ್ಟಿತ್ತು. ಸಿಂಹಾಸನದ ಮೇಲೆ ಕುಳಿತ 45 ದಿನಗಳಲ್ಲಿ ಮೊದಲ ಬಹಳ ದೊಡ್ಡ ಹೊಡೆತಕ್ಕೆ ಸಿಗಾಕೊಂಡಿದ್ದಾರೆ, ಜರ್ಜರಿತ ಆಗೋಗಿದ್ದಾರೆ. ಮೊನ್ನೆ ನೋಡಿ, ನೀವು ಬಿಡದಿ ವಿಚಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಒಬ್ಬ ಚೀಫ್ ಮಿನಿಸ್ಟರ್ ಆ ರೀತಿ ಪ್ರೆಸ್ ಮೀಟ್ ಮಾಡಬೇಕನ್ನೋದೊಂದು ಪ್ರಶ್ನೆ. ಆದರೆ ಆ ಪ್ರೆಸ್ ಮೀಟಲ್ಲಿ ಅವ್ರು ಎಷ್ಟು ವಲ್ನರಬಲ್ ಆಗಿದ್ದರು, ಎಷ್ಟು ಒಂಥರ ಪರದಾಡ್ತಿದ್ರು. ಆ ಬರ್ತಿರ್ತಕ್ಕಂಥ ಮಾತುಗಳು, ಆ ಬಾಡಿ ಲ್ಯಾಂಗ್ವೇಜ್ನ ನೋಡಿದ್ರೆ ಸೋತು ಶರಣಾಗಿರ್ತಕ್ಕಂತಹ ಒಂದು ಬಾಡಿ ಲ್ಯಾಂಗ್ವೇಜ್. ಅಣ್ಣ ಅನ್ನೋದೇನು ಹೇಳ್ತೀರಾ, ಅಪ್ಪಾಜಿ ಅನ್ನೋದು ಹೇಳ್ತೀರಾ, ಅಮ್ಮಾಜಿ ಅನ್ನೋದೇನು ಹೇಳ್ತೀರಿ, ಅದು ಬಿಡ್ರಿ. ಜನಗಳಿಗೆ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿ ನನಗೆ ಪರ್ಕೆ ಹೊಡೀರಿ ಅಂತ, ಅಧಿಕಾರಿಗಳು ಹೊಡಿಬಾರ್ದಂತೆ ಇವ್ರಿಗೆ ಪರ್ಕೆ ಹೊಡಿಬೇಕಂತ. ಏನು ಪದಗಳು! ಯಾಕೆ ಈ ದುರ್ಗತಿ ಬಂತು ಡಿ ಕೆ ಶಿವಕುಮಾರ್ ಅವರೇ? ಲೂಟಿಯ ಲಾಲಸೆ ಒಬ್ಬ ಮನುಷ್ಯನ ಹೆಂಗೆ ಕುಗ್ಸುತ್ತೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಡಿ ಕೆ ಶಿವಕುಮಾರ್. ಎಚ್ ಡಿ ಕುಮಾರಸ್ವಾಮಿ ಅವರು, ಎಚ್ ಡಿ ದೇವೇಗೌಡರು ಹೇಳೋರು ಮಾತು ನೋಡಿದ್ರೆ ಇವರೊಬ್ಬರೇ ಲೂಟಿ ಹೊಡೆಯೋಕೆ ಹೋಗಿರಲಿಲ್ಲ, ಇದನ್ನು ತೆಗೆದು ಹೈಕಮಾಂಡಿಗೆ ಕೊಡಬೇಕಿತ್ತು. ಆ ಹೈಕಮಾಂಡಿಗೆ ಕೊಡ್ತೀವಿ ಅನ್ನೋ ಕಮಿಟ್ಮೆಂಟ್ ಮೇಲೇ ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು. ಹಾಗಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಕೈ ಹಾಕಬೇಕು, ವಿಧಿ ಇಲ್ಲ ಅವರಿಗೆ. ಬಿಡದಿಲಿ ಕೈ ಹಾಕಿದ್ರೆ ಸಾವಿರಾರು ಕೋಟಿ ಸಿಗುತ್ತೆ, ಅದನ್ನು ಲೂಟಿ ಹೊಡೆದು ಮೇಲ್ಗಡೆಗೆ ಕೊಡಬೇಕು ಅನ್ನೋ ತಾತ್ಪರ್ಯ ದಳಪತಿಗಳ ಮಾತಿಂದು. ಇವರು ಆತಾತುರವಾಗಿ ಬಿಡದಿ ಕೇಸಲ್ಲಿ ರಿಸ್ಕ್ ಇದ್ರೂ ತಗೊಂಡು ಮುನ್ನುಗ್ತೀನಿ ಅಂತ ಛಾತಿ ಹೆಂಗೆ ಬಂತು ಅಂತ ಹೇಳಿದ್ರೆ ಅದು ಹಿಂದೆ ಇರ್ತಕ್ಕಂಥ ವಹಿವಾಟು ಅಂತಿತ್ತೆ ದಳಪತಿಗಳ ಮಾತು ಕೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಬಿಡದಿ ಕೇಸನ್ನು ಸ್ಟಡಿ ಮಾಡಿರೋರು ಎಲ್ಲರಿಗೂ ಗೊತ್ತಾಗುತ್ತೆ ಇದ್ರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ, ಹುನ್ನಾರ ಇದೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಈಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೌನ್ಶಿಪ್ ಮಾಡಲಿಕ್ಕೆ ಹೊರಟ್ರಿ, ಅದಕ್ಕೆ ಆ್ಯಕ್ಚುಲಿ ಬೇಕಾಗಿದ್ದು ಬರೀ 3,000 ಎಕರೆ. ನೀವ್ಯಾಕೆ ಸ್ವಾಮಿ 9,000 ಎಕರೆ ಅಕ್ವಿಷನ್ ಮಾಡಲಿಕ್ಕೆ ಹೋದ್ರಿ? ಸರಿ, 3,000 ಎಕರೆನೇ ಬೇಕಾದರೆ ಸಾವಿರಾರು ಎಕರೆ ಸರ್ಕಾರಿ ಜಾಗ ಖಾಲಿ ಬಿದ್ದಿತ್ತಲ್ಲ, ಅದೇ ಭಾಗದಲ್ಲಿ ಖಾಲಿ ಬಿದ್ದಿತ್ತಲ್ಲ. ರಾಮನಗರದಲ್ಲಿ 1,000 ಎಕರೆ KDB ಲ್ಯಾಂಡ್ ಇತ್ತು, ಅಕ್ವೈರ್ ಮಾಡಿ ಕಂಪನ್ಸೇಷನ್ ಕೊಟ್ಟಾಗೋಗಿರೋದು. ಇದೇ ಕನಕಪುರ ಬಿಡದಿ ಮಧ್ಯೆ ಹತ್ತಿರ ಸುಮಾರು ಒಂದು 2,354 ಎಕರೆ ಸರ್ಕಾರಿ ಭೂಮಿ ಇತ್ತು. ಏನು ಸೂರ್ಯನಗರ ಅಂತ ಮಾಡಿದಿರಿ, ಅಲ್ಲಿ 5,000 ಎಕರೆ, ಒಂದು ಮನೆ ಕೂಡ ಬಂದಿಲ್ಲ ಅಲ್ಲಿ. ಹಂಗೆ ನೀವು AICT ಮಾಡಬೇಕಾದ್ರೆ ಅಕ್ಕಪಕ್ಕ ಎಲೆಕ್ಟ್ರಾನಿಕ್ ಸಿಟಿ ಇದೆ, ಇನ್ನೊಂದು ಕಡೆಗೆ ವೈಟ್ ಫೀಲ್ಡ್ ಇದೆ, ಅದಕ್ಕೆ 5,000 ಎಕರೆ ನಿಮಗೆ ಕಣ್ಣಿಗೆ ಬೀಳಿಲ್ಲ. ನೆಲಮಂಗಲದಲ್ಲಿ 4 ಸಿಟಿ ಮಾಡ್ತೀನಿ ಅಂತೇಳಿ ಅಲ್ಲಿ 5,000 ಎಕರೆ ಸರ್ಕಾರದ ಜಾಗ ಇದೆ, ಆ ಜಾಗ ನಿಮಗೆ ಕಣ್ಣಿಗೆ ಬೀಳಿಲ್ಲ. ನೋಡಿ, ಕೆಂಪೇಗೌಡ ಬಡಾವಣೆ ತಗೊಳ್ಳಿ, ಶಿವರಾಮಕರಂತ ಬಡಾವಣೆ ತಗೊಳ್ಳಿ, ಅರ್ಕಾವತಿ ತಗೊಳ್ಳಿ, 1,000 ಎಕರೆ ಅನ್ಯೂಟಿಲೈಸ್ಡ್ ಲ್ಯಾಂಡ್ ಬಿದ್ದಿದೆ ಸರ್ಕಾರದ್ದು. ಇದೆಲ್ಲವೂ ಪಾಪ ಬಡ ರೈತರಿಂದ ಕಿತ್ಕೊಂಡು ಅವ್ರಿಗಾಗಲೇ ಕಂಪನ್ಸೇಷನ್ ಕೊಟ್ಕೊಂಡು ಸರ್ಕಾರದ ಕೈಯಲ್ಲಿರೋದು ಅನ್ಯೂಟಿಲೈಸ್ಡ್. ನನಗಿರೋ ಮಾಹಿತಿ ಪ್ರಕಾರ ಕೇವಲ KDBಯಲ್ಲಿ 1,55,000 ಎಕರೆ ಅವ್ರು ಅಕ್ವೈರ್ ಮಾಡಿ ಇಟ್ಕೊಂಡಿದ್ದಾರೆ. ಅದು ಯುಟಿಲೈಸ್ ಆಗಿರೋದು ಕೇವಲ 45,000 ಎಕರೆ. ಇನ್ನು ಹತ್ತಿರ 1,05,000 ಎಕರೆ KDB ಲ್ಯಾಂಡ್ ಬಿದ್ದಿದೆ. ಹೌಸಿಂಗ್ ಬೋರ್ಡಲ್ಲಿ ಇಲ್ಲಿವರೆಗೂ ಅಕ್ವೈರ್ ಮಾಡೋದ್ರಲ್ಲಿ ಕೇವಲ 41% ಅಷ್ಟೇ ಯುಟಿಲೈಸೇಷನ್ ಆಗಿರೋದು. ಇನ್ನು 59% ಖಾಲಿ ಬಿದ್ದಿದೆ. 1,000 ಎಕರೆ ಖಾಲಿ ಬಿದ್ದಿದೆ. ಎಲ್ಲ ಕಡೆಯೂ ಹಿಂಗೆ ಸಾವಿರಾರು ಎಕರೆ ಖಾಲಿ ಬಿದ್ದಾಗ, ಅಕ್ವೈರ್ ಆಗಿರೋ ಲ್ಯಾಂಡ್ಗಳು, ಸರ್ಕಾರದ ಲ್ಯಾಂಡ್ಗಳು ಖಾಲಿ ಬಿದ್ದಿದ್ದಾಗ ಅದನ್ನು ಉಪಯೋಗಿಸ್ಕೊಂಡು ಯುಟಿಲೈಸ್ ಮಾಡೋದು ಬಿಟ್ಬಿಟ್ಟು ಹೊಸದಾಗಿ ಫಲವತ್ತಾಗಿರ್ತಕ್ಕಂಥ ಈ ಬಿಡದಿ ಭೂಮಿನಲ್ಲಿ ಆ ರೈತರನ್ನ ಒಕ್ಕಲೆಬ್ಬಿಸ್ಕೊಂಡು ಅವ್ರ ಜೀವನವನ್ನು ಬರ್ಬಾದ್ ಮಾಡಿ 9,000 ಎಕರೆ ಅಕ್ವೈರ್ ಮಾಡ್ತಕ್ಕಂಥ ವಿಷಯ ಯಾಕೆ ಬೇಕಿತ್ತು? ನೋಡಿ, ಅಲ್ಲಿ ಸುಮಾರು ಒಂದು 10,500 ಅತಿ ಸಣ್ಣ ರೈತರಿದ್ದಾರೆ. ಅದರಲ್ಲಿ ಸುಮಾರು 82%, ಆಲ್ಮೋಸ್ಟ್ ಒಂದು 8,650 ರೈತರ ಜಮೀನು ಇರ್ತಕ್ಕಂಥದ್ದು 1 ಎಕರೆಗಿಂತ ಕಡಿಮೆ. 2 ಗುಂಟೆ, 3 ಗುಂಟೆ, 4 ಗುಂಟೆ. ಆ 3 ಗುಂಟೆ ಜಾಗದಲ್ಲಿ ಒಂದು ಸಣ್ಣ ಗುಡಿಸ್ಲಾಕೊಂಡಿರ್ತಾರೆ, ಒಂದೆರಡು ಹಸು ಕಟ್ಕೊಂಡಿರ್ತಾರೆ. ಅಲ್ಲಿ ಸೊಪ್ಪು ಸದೆ ಬೆಳ್ಕೊಂಡು ಹಸುಗಳನ್ನ ಸಾಕೊಂಡು ಜೀವನ ಮಾಡ್ತಾ ಇದ್ದಾರೆ, ಹಾಲು ಮಾರ್ಕೊಂಡು. ಎಲ್ಲ ಸಣ್ಣ ರೈತರು. ಹತ್ತಿರ 6 ಲಕ್ಷ ಲೀಟರ್ ಹಾಲು ಪ್ರೊಡ್ಯೂಸ್ ಆಗುತ್ತೆ ರೀ ಅಲ್ಲಿ. ಅಷ್ಟು ಜನ ಬದುಕ್ತಾ ಇದ್ದಾರೆ, ಬಡ ರೈತರುಗಳು, ಸಣ್ಣ ರೈತರುಗಳು. ಈಗ ನೀವು 2 ಕೋಟಿ 1 ಎಕರೆ ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ರೆ 1 ಗುಂಟೆಗೆ ಎಷ್ಟಾಯಿತು? ಬರೀ 5 ಲಕ್ಷ ರೂಪಾಯಿ. ಆ 3 ಗುಂಟೆ ಇರೋನಿಗೆ ಎಷ್ಟು ಸಿಗುತ್ತೆ ರೀ? 15 ಲಕ್ಷ ರೂಪಾಯಿ. ಆ 15 ಲಕ್ಷ ರೂಪಾಯಿ ದುಡ್ಡಲ್ಲಿ ಅವನು ಮನೆ ಬಿಟ್ಟು, ಮಠ ಬಿಟ್ಟು, ಹಸುಗಳು ನೋಡ್ಕೊಂಡು, ಮಕ್ಕಳು ನೋಡ್ಕೊಂಡು ಎಲ್ಲಿಗೆ ಹೋಗ್ತಾನೆ? ಏನು ಅಡ್ವಾನ್ಸ್ ಕೊಡೋಕ್ಕಾಗುತ್ತೆ ಬೆಂಗಳೂರಲ್ಲಿ? ಇನ್ನೊಂದು ಕಡೆ ಹೊಸ ಕಟ್ಕೊಳ್ಳೋಕ್ಕಾಗುತ್ತಾ? ಏನಾಗಬೇಕು ಬಡ ರೈತರ ಕತೆ, ಸಣ್ಣ ರೈತರ ಕತೆ? ಇರೋದೆಲ್ಲ 3 ಗುಂಟೆ, 4 ಗುಂಟೆ, 5 ಗುಂಟೆ ಇರ್ತಕ್ಕಂಥ ರೈತರೇ ಹೆಚ್ಚು. ಇವರೆಲ್ಲರನ್ನು ಒಕ್ಕಲೆಬ್ಬಿಸಿ, ಇವರೆಲ್ಲರ ಜೀವನಕ್ಕೆ ಬೆಂಕಿ ಇಟ್ಟು, ಇವರೆಲ್ಲರ ಮಕ್ಕಳನ್ನ ಬೀದಿಗೆ ಬಿಟ್ಟು ಅನಾಥರನ್ನಾಗಿ ಮಾಡಿ ಏನ್ರಿ ಸಾಧನೆ ಮಾಡ್ತೀರಾ ಡಿ ಕೆ ಶಿವಕುಮಾರ್ ನೀವು? ನಿಮ್ಮ ಸರ್ಕಾರದ ಅಧಿಕಾರಿಗಳಿಗೆ ಅಲ್ಲಿ ಜನ ಸರಿಯಾಗಿ ದಾರಿ ತೋರಿಸಿದ್ರು, ಪೊರ್ಕೆ ಪೂಜೆ ಮಾಡಿದ್ರು. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದು, ಪೊರ್ಕೆ ಎತ್ತೋದು ಸರಿನಾ? ಖಂಡಿತವಾಗ್ಲೂ ತಪ್ಪು. ಆದರೆ ನನ್ನ ಜೀವನಕ್ಕೆ ಬೆಂಕಿ ಬಿಡೋ ಸಂದರ್ಭದಲ್ಲಿ ಬಂದಾಗ ಒಂದು ಇರುವೇನೋ ಅಷ್ಟೇ ರೀ, ಅದ್ರ ಮೇಲೆ ಕಾಲಿಟ್ಟಾಗ ಪ್ರತಿಭಟನೆ ಮಾಡೇ ಮಾಡುತ್ತೆ. ಅದು ಹೊಸಕಾಗ್ತೀವಿ ಅಂತ ಗೊತ್ತಿದ್ರು ಕೂಡ ಕಚ್ಚುತ್ತೆ. ಯಾಕೆ ಅಂತ ಹೇಳಿದ್ರೆ
ಅದು ಜೀವನದ ಪ್ರಶ್ನೆ. ಆ ರೈತ ಮಹಿಳೆಯರನ್ನು ಯಾವುದು ಪಕ್ಷದ ಕಾರ್ಯಕರ್ತರಾಗಿರಲಿಲ್ಲ, ಮಾತಿದ್ರೆ ಬ್ರ್ಯಾಂಡ್ ಮಾಡೋದಕ್ಕೆ. ಇವತ್ತು ಆ ಪ್ರತಿಭಟನೆಯ ಕಾವು ನಿಮಗೂ ತಟ್ಟಿದೆ. ಸುಟ್ಟ ಮೇಲೆ ಬುದ್ಧಿ ಬರಬೇಕಾಗಿತ್ತ ನಿಮಗೆ? ಇವತ್ತು ಇದೇ ಡಿ ಕೆ ಶಿವಕುಮಾರ್ ಇದೇ ಬಿಡದಿ ವಿಚಾರದಲ್ಲಿ ಮೀಸೆ ತಿರುಗ್ತಿದ್ದವರು, ಮಾಡೇ ಮಾಡ್ತೀವಿ ಅಂತೇಳಿ ದಟ್ಟವಾಗಿ ಮಾತಾಡ್ತಿದ್ದವರು ಸೋತು ಶರಣಾಗಿದ್ದಾರೆ. 2 ತಿಂಗಳು ಏನು ಮಾಡಲ್ಲ, ಏನೋ ಸಮಿತಿ ಮಾಡ್ತೀವಿ, ಇವೆಲ್ಲ ಮಣ್ಣಂಗಟ್ಟಿ ಕಿವಿಗೆ ಹೂವು ಅಷ್ಟೇನೆ. ಇವ್ರೇನು ಮಾಡಲ್ಲ, ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ಇದೊಂದು ರೀತಿಯಲ್ಲಿ ರೈತರಿಗೆ ನೈತಿಕವಾದಂತಹ ವಿಜಯ. ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್ ರೈತರ ಬಾಳಿಗೆ ಬಂಡೆ ಇಳಿಯೋದು ಗ್ಯಾರಂಟಿ ಅನ್ನೋದು ಎಲ್ಲ ರೈತರಿಗೂ ಗೊತ್ತಾಗೋಗಿದೆ. ಈ ಸರ್ಕಾರ ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ಎಷ್ಟು ಲೂಟಿ ಮಾಡಿ ಕಾಂಗ್ರೆಸ್ಸಿಗೆ ಮೇಲ್ಗಡೆ ಹೈಕಮಾಂಡಿಗೆ ತಲುಪಿಸ್ಬೇಕೋ ಅಷ್ಟಕ್ಕೂ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದೆ, ಸ್ಕೆಚ್ ಹಾಕಿ ಕೂತ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ಟನಲ್ ಮಾಡ್ತಾರೆ, ದೊಡ್ಡ ಪ್ರಾಜೆಕ್ಟ್ಗಳು ನಡ್ಕೊತಾರೆ, ಅಕ್ವಿಷನ್ ಮಾಡ್ಕೊತಾರೆ. ಬಲಿಯಾಗೋದು ಬಡ ರೈತರು ಮಾತ್ರ. ಇವತ್ತು ಆ ಬಿಡದಿಯ ರೈತರ ಹೋರಾಟಕ್ಕೆ ನೈತಿಕವಾದಂತಹ ಜಯ ಸಿಕ್ಕಿದೆ. ಒಬ್ಬ ರಿಯಲ್ ಎಸ್ಟೇಟ್ ಚೀಫ್ ಮಿನಿಸ್ಟರ್ನ ಲೂಟಿ ಕಾರ್ಯಕ್ಕೆ ತಡೆ ಒಡ್ಡಿದ್ದಾರೆ ರೈತರು. ಇದು ಎಲ್ಲ ಕಡೆ ನಡಿಬೇಕು, ಎಲ್ಲ ರಂಗದಲ್ಲೂ ನಡಿಬೇಕು. ನಮಸ್ಕಾರ.